ರಾಯನ ಆರ್ಭಟ ಮತ್ತು ಟಿಕೆಟ್ನ ಎನರ್ಜಿಗೆ ಪ್ರೇಕ್ಷಕರು ಫಿದಾ ಆಗಿರುವುದಂತೂ ನಿಜ. ಆದ್ದರಿಂದಲೇ ಪ್ರೇಕ್ಷಕ ಪ್ರಭುಗಳು ಯಶ್ ಅಭಿನಯಕ್ಕೆ 5 ಸ್ಟಾರ್ ನೀಡಿದ್ದಾರೆ. ಯಶ್ ಹೆಸರಿಸೋದೆ ಇಲ್ಲಿ ಇಡೀ ಬಾಕ್ಸ್ ಆಫೀಸ್ ಅನ್ನ ಕೊಳ್ಳೆ ಹೊಡಿತಿದೆ. ಅಡ್ವಾನ್ಸ್ ಬುಕ್ಕಿಂಗ್ನಿಂದ ಹಿಡಿದು ಮೊದಲ ದಿನದ ಕಲೆಕ್ಷನ್ವರೆಗೆ ಟಾಕ್ಸಿಕ್ ಕೋಟಿ ಗಳಿಸುತ್ತಿದೆ. ಎಲ್ಲೆಲ್ಲಿ ಎಷ್ಟು ಕೋಟಿ ಗಳಿಸಿದೆ ಅನ್ನೋದನ್ನ ನೋಡೋಣ ಬನ್ನಿ. ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಟಾಕ್ಸಿಕ್ ಸಿನಿಮಾ ಥಿಯೇಟರ್ಗಳಲ್ಲಿ ಅಬ್ಬರಿಸಿದೆ. ಮೊದಲ ದಿನವೇ ಗದ್ದಾಪಟ್ಟಿಯಲ್ಲಿ ಟಾಕ್ಸಿಕ್ ಸೃಷ್ಟಿಸಿರುವ ಸುನಾಮಿ ಎಷ್ಟರ ಮಟ್ಟಿಗಿದೆ ಗೊತ್ತಾ? ಭಾರತದಾದ್ಯಂತ ಟಾಕ್ಸಿಕ್ ಅಡ್ವಾನ್ಸ್ ಬುಕ್ಕಿಂಗ್ನಲ್ಲೇ 70 ಕೋಟಿಗೂ ಅಧಿಕ ರಾಜ್ಯಗಳಿಗೆ ಮಾಡಿ ಇತಿಹಾಸ ಬರೆದಿದೆ. ಇನ್ನು ಮೊದಲ ದಿನ ಭಾರತದ ಬಾಕ್ಸ್ ಆಫೀಸ್ನಲ್ಲಿ ನೆಟ್ ಕಲೆಕ್ಷನ್ ಬರೋಬ್ಬರಿ 57 ಕೋಟಿಗೂ ಹೆಚ್ಚು ಹಣ ಗಳಿಸಿದೆ. ಹೌದು, ಭಾರತೀಯ ಚಿತ್ರರಂಗದಲ್ಲಿ ಸೀಕ್ವೆಲ್ ಅಥವಾ ಫ್ರಾಂಚೈಸಿ ಇದೆ. ಹೊಸ ಕಥೆಯೊಂದಿಗೆ ಬಂದ ಸಿನಿಮಾ ಎಂದು ಈ ಮಟ್ಟದ ದಾಖಲೆ ಬರೆದಿದ್ದು ಇದೇ ಮೊದಲ ದಿನವೇ ವಿಶ್ವಾದ್ಯಂತ 100 ಕೋಟಿಗೂ ಅಧಿಕ ಗ್ರಾಸ್ ಕಲೆಕ್ಷನ್ ಮಾಡುವ ಮೂಲಕ ರಾಕಿ ಬಾಯ್ ಯಶ್ ಮತ್ತೊಂದು ಪ್ಯಾನ್ ಇಂಡಿಯಾ ಬಾಕ್ಸ್ ಆಫೀಸ್ ಇರುವುದನ್ನು ಸಾಬೀತುಪಡಿಸಿದ್ದಾರೆ. ಇನ್ನು ನಮ್ಮ ಹೆಮ್ಮೆಯ ಕರ್ನಾಟಕದಲ್ಲಂತೂ ಟಾಕ್ಸಿಕ್ ಅಬ್ಬರ ಅಷ್ಟಿಷ್ಟಿಲ್ಲ. ಕನ್ನಡಿಗರ ನೆಚ್ಚಿನ ನಟನನ್ನ ತೆರೆ ಮೇಲೆ ನೋಡಿ ಅಭಿಮಾನಿಗಳು ಬೆಚ್ಚೆದ್ದು ಕುಣಿದಿದ್ದಾರೆ. ಟಾಕ್ಸಿಕ್ ಕಲೆಕ್ಷನ್ ಎಲ್ಲೆಲ್ಲಿ ಎಷ್ಟಿದೆ? ಕರ್ನಾಟಕ ಒಟ್ಟು ಕಲೆಕ್ಷನ್ 27 ಕೋಟಿ ರೂಪಾಯಿ, ಬೆಂಗಳೂರು 22 ಕೋಟಿ ರೂಪಾಯಿ, ಹಿಂದಿ ಬೆಲ್ಟ್ನಲ್ಲಿ 18 ಕೋಟಿ ರೂಪಾಯಿ, ತೆಲುಗು 7 ಕೋಟಿ ರೂಪಾಯಿ, ತಮಿಳು 2 ಕೋಟಿ ರೂಪಾಯಿ, ಮಲಯಾಳಂ 24.5 ಲಕ್ಷ ರೂಪಾಯಿ. ಒಟ್ಟು ಕಲೆಕ್ಷನ್ 57 ಕೋಟಿ ರೂಪಾಯಿ. ಬೆಂಗಳೂರು ನಗರವೊಂದರಲ್ಲೇ ಮೊದಲ ದಿನ 22 ಕೋಟಿಗೂ ಹೆಚ್ಚು ಕಲೆಕ್ಷನ್ ಆಗಿದೆ. ಮೈಸೂರು, ಹುಬ್ಬಳ್ಳಿ, ಮಂಗಳೂರು, ಕಲಬುರಗಿಯಲ್ಲೂ ಮಲ್ಟಿಪ್ಲೆಕ್ಸ್ ಹಾಗೂ ಸಿಂಗಲ್ ಸ್ಕ್ರೀನ್ಗಳಲ್ಲಿ ಶೋಗಳು ಹೌಸ್ಫುಲ್ ಪ್ರದರ್ಶನ ಕಾಣುತ್ತಿವೆ. ಕರ್ನಾಟಕದಲ್ಲಿ ಈ ವರ್ಷದ ಅತ್ಯಧಿಕ ಆರಂಭಿಕ ಗಳಿಕೆ ಕಂಡ ಸಿನಿಮಾ ಎಂಬ ಹೆಗ್ಗಳಿಕೆಗೆ ಟಾಕ್ಸಿಕ್ ಪಾತ್ರವಾಗಿದೆ. ಇನ್ನು ಹಿಂದಿ ಬೆಲ್ಟ್ನಲ್ಲಿ ಟಾಕ್ಸಿಕ್ ಜಾದು ಮುಂದುವರೆದಿದೆ. ಮೊದಲ ದಿನ ಬರೋಬ್ಬರಿ 18 ಕೋಟಿ ನೆಟ್ ಕಲೆಕ್ಷನ್ ಆಗಿದೆ. ಒಟ್ಟಿನಲ್ಲಿ ಕನ್ನಡಿಗರ ಹೆಮ್ಮೆಯ ನಟ ಯಶ್ ಮತ್ತೊಮ್ಮೆ ಗ್ಲೋಬಲ್ ಮಟ್ಟದಲ್ಲಿ ಕನ್ನಡದ ಪತಾಕೆಯನ್ನ ಎತ್ತಿ ಹಿಡಿದಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ಸಿನಿಮಾ ಇನ್ಯಾವೆಲ್ಲ ಹೊಸ ಇತಿಹಾಸ ಬರೆಯಲಿದೆ ಎಂಬುದನ್ನ ಕಾದು ನೋಡಬೇಕಿದೆ. ಇದೇ ಈ ಹೊತ್ತಿನ ಸ್ಪೆಷಲ್ ಎಪಿಸೋಡ್. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲೇ.